ಸಾವಿರ ಕೋಟಿ ರೂಪಾಯಿ. ಸರಿ, ಇಷ್ಟು ದುಡ್ಡು ನೀವು ಮಾಧ್ಯಮದವರು ಕಂಡು ಬಿಟ್ರಿ ಅಂತ ಕ್ಲೇಮ್ ಆಗಿದೆ. ನೀವು ಹೇಳ್ತಾ ಇದ್ದೀರಿ, ಹೇಳ್ತಾ ಇದ್ದೀರಿ. ಇಂಥ 100 ಉದಾಹರಣೆ ಕೊಡ್ತೀನಿ. ನೀವು ಮಾಧ್ಯಮದವರು ಕಂಡು ತೆಗೆದ್ರೆ ಫಸ್ಟ್ ಟೈಮ್ ನೀವು ನಮ್ಮ ಮಂಡ್ಯದಲ್ಲಿ ವೈಫಲ್ಯ ಯಾವ್ದು ಗೊತ್ತಾ ಸರ್? ಧರ್ಮಸ್ಥಳದಲ್ಲ, ಅದರ್ ಮೈಕ್ರೋ ಫೈನಾನ್ಸ್ ಅವ್ರದ್ದು ಅವಳು ಹೆಚ್ಚಾಗಿದೆ. ಎಲ್ಲೂ ಆಗಿರುತ್ತೆ. ನೀವ್ ಹೇಳೋದು ಏನು ಅಂದ್ರೆ ಆ ಡಾಕ್ಯುಮೆಂಟ್ ಎಲ್ಲೂ ಕೊಡೋಲ್ಲ, ಕೆಲವು ಕಡೆ ಕೊಡ್ಬೋದು, ಪ್ರಶ್ನೆ ಮಾಡೋ ಕಡೆ ಅಷ್ಟೇ ಕೊಡ್ಬೋದು. ಇನ್ನು ಏಜೆಂಟ್ ಏನಿರ್ತಾರೆ ಅವ್ರಿಗೆ ಪ್ರೆಸರ್ ಇರುತ್ತೆ, ಅವ್ರ ಕೆಲಸ ಮಾಡ್ಬೇಕು, ಸಂಬಳ ಕೊಡ್ಬೇಕಂದ್ರೆ. ಪ್ಲಸ್ ಇದೆಲ್ಲ ರಾಜ್ಯವ್ಯಾಪ್ತಿ ಇರ್ಬೇಕಾದ್ರೆ ಕಾನೂನಾತ್ಮಕ ಹೋರಾಟಗಳು ಯಾಕೆ ಮುಂದಾಗಿದೆ ಇದುವರೆಗೆ? 10,000 ಕೋಟಿ ರೂಪಾಯಿ ಟರ್ನ್ ಓವರ್, ಟ್ರಾನ್ಸಾಕ್ಷನ್, ನಾಟ್ ಟರ್ನ್ ಓವರ್, ಟ್ರಾನ್ಸಾಕ್ಷನ್ ಆಗುತ್ತೆ. ಇದುವರೆಗೂ ಕೂಡ ಒಂದೇ ₹1 ಆನ್ಲೈನ್ ಅಲ್ಲಾಗ್ಲಿ ಅಥವಾ ಬ್ಯಾಂಕ್ ಅಕೌಂಟಿಗೆ ಹಾಕ್ಸೋದಿಲ್ಲ. ಸುಳ್ಳು ಸರ್ ನೀವು ಹೇಳ್ತಾ ಇರೋದು.